ಯಾಕೆ ಮಾಡೋಣ ಹೊಸ ಮಾಡ್ತಾ ಹೇಳಿದ್ದು ಮಾಡಿಸಿ ಕ್ಲೋಸ್ ಮಾಡಿಸಿ. ಸರ್ ಮಾತಾಡಿ ಸರ್. ಏನು ಅನ್ನಿಸ್ಕೆ ಹೇಳಿ ಸರ್. ನಮಸ್ತೆ ಎಲ್ರಿಗೂ. ಅದೇ ಇದು ಏನು ವಾಹನ ಇಲ್ಲೆಲ್ಲ ನೋಡಿದ್ರೆ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಇದೆ. ಆಚೆ ನಾನು ನೋಡ್ದಂಗೆ ಕಾರ್ಮಿಕರ ಸಂಚಾರಿ ಆರೋಗ್ಯ ಸೇವೆ ಅಂತ ಇದೆ. ಇದ್ರ ಬಗ್ಗೆ ಏನು ಅಂತ ಒಂದೆರಡು ಇನ್ಫಾರ್ಮೇಷನ್ ಹೇಳಿದ್ರೆ ಸರ್. ಫಸ್ಟು ನಿಮ್ಮ ಪರಿಚಯ ಮಾಡ್ಕೊಂಬಿಡಿ ಸರ್. ನಿಮ್ಮ ಹೆಸರು? ಸರ್ ಸುರೇಶ್. ಹಾಂ, ಫಾರ್ಮಸಿಸ್ಟ್. ಸರ್ ಮೈಸೆಲ್ಫ್ ಡಾಕ್ಟರ್ ಸಾಯಿ ಕಿರಣ್. ಓಕೆ ಮೇಡಮ್. ನಾವು GNM ಸ್ಟಾಫು ಗೀತಾ ಅಂತ. ಓಕೆ. ಲ್ಯಾಬ್ ಟೆಕ್ನಿಷಿಯನ್ ಪುನೀತ್ ಕುಮಾರ್. ರಂಜಿತಾ ಅಂತ ANM ಸ್ಟಾಫ್. ಸರ್ ಮೂಲತಃ ನೀವು ಎಲ್ಲಿಂದ, ಯಾವ ಹಾಸ್ಪಿಟಲ್ ಕಡೆಯಿಂದ ಬಂದಿದ್ದೀರಾ? ಮೇಡಮ್ ಇದು ಲೇಬರ್ ಆಫೀಸಿಂದ ಕೊಟ್ಟಿರೋದು. ಓಕೆ. ಬ್ಲೂಸಮ್ ಹಾಸ್ಪಿಟಲ್ ಅಂತ ಟೈಅಪ್ ಆಗಿದೆ, ಹಾಂ. ಪ್ರೈವೇಟು. ಹ್ಞೂ. ನಾವು ಸಂಚಾರಿ ಐಟಕ್ ಕ್ಲಿನಿಕ್ ಅಂತ ಲೇಬರ್ ಕಾರ್ಡಿನವ್ರಿಗೆ ಹೆಲ್ತ್ ಚೆಕಪ್ ಇದೆ. ನಾವು 6 ಜನ ಟೆಕ್ನಿಷಿಯನ್ ವರ್ಕ್ ಮಾಡ್ತೀವಿ ಇದರೊಳಗೆ. ಅದರಲ್ಲಿ 8 BP ಪಲ್ಸು, ಸ್ಯಾಚುರೇಷನ್ ಮತ್ತು ECG ಎಲ್ಲ ಇದೆ. ಮತ್ತು ಏನಾದರೂ ಪ್ರಾಬ್ಲಮ್ ಇದ್ದರೆ ಜನರಿಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತೀವಿ. ಮತ್ತು ಏನಾದರೂ ರೆಫರ್ ಆ ಥರ ಇದ್ದರೆ ರೆಫರ್ ಮಾಡ್ತೀವಿ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ರೆಫರ್ ಮಾಡ್ತೀವಿ. ಮೇಜರ್ ಪ್ರಾಬ್ಲಮ್ ಇದ್ರೆ ಲ್ಯಾಬ್ ಟೆಸ್ಟ್ ಲ್ಯಾಬ್ ಟೆಸ್ಟ್ ಎಲ್ಲ ಏನೆಲ್ಲ ಲ್ಯಾಬ್ ಟೆಸ್ಟ್ ಮಾಡ್ತಾ ಇದ್ದೀರಾ ಇಲ್ಲಿ? GRBS, HbA1c, ಥೈರಾಯ್ಡ್ ಮತ್ತು ಕ್ರಿಯಾಟಿನೈನ್ ಕೆಲವೊಂದು ಅದೇ ಶುಗರ್ ಯಾರಿಗೆ ಹೆಚ್ಚಾಗಿದೆ ಅವ್ರಿಗೆ ಮಾತ್ರ HbA1c. ಆಕ್ಚುಲಿ ಇದು ಐಟೆಕ್ ಸಂಚಾರಿ ಘಟಕ ಉದ್ದೇಶ ಬಂದು ಗ್ರಾಮೀಣ ಪ್ರದೇಶ ಮತ್ತೆ ದುರ್ಬಲ ವರ್ಗದ ಜನರಿಗೆ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಗಳನ್ನ ತಲುಪಿಸೋದು, ಮತ್ತೆ ಅದ್ರ ಜೊತೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ತಲುಪೋದಕ್ಕೆ ಕಷ್ಟ ಆಗುವಂತ ಎಲ್ಲಾ ಮಧ್ಯಮ ವರ್ಗದವರಿಗೆ ಮತ್ತೆ ಗ್ರಾಮೀಣ ದುರ್ಬಲ ವರ್ಗದ ಜನರಿಗೆ ಮನೆ ಬಾಗಿಲಿಗೆ ಸೇವೆಯನ್ನು ತಲುಪಿಸುವಂತ ಉದ್ದೇಶದಿಂದ ಈ ಐಟೆಕ್ ಸಂಚಾರಿ ಆರೋಗ್ಯ ಘಟಕನ ಎಲ್ಲ ಗ್ರಾಮೀಣ ಪ್ರದೇಶಗಳಿಗೆ ಬಿಡ್ತಿದ್ದಾರೆ. ಇದು ಎಲ್ಲ ತಾಲೂಕಲ್ಲಿ ಇದೆ. ಮತ್ತೆ ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ 4 ಐಟೆಕ್ ಸಂಚಾರಿ ಘಟಕ ಇದೆ. ಸೊ ಇದು ಮೇಯ್ನ್ ಆಗಿ ಏನೆಲ್ಲ ಪ್ರಾಬ್ಲಮ್ಸ್ ಅಂದ್ರೆ ಬೇಸಿಕ್ ಟ್ರೀಟ್ಮೆಂಟ್ ನ ನಾವು ಹೊರಗಡೆ ಹೋಗಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಎಲ್ಲಾ ಸೌಲಭ್ಯಗಳು ಕೂಡ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಿಗೋದಿಲ್ಲ ಎಲ್ರಿಗೂ ಅನ್ನೋ ಇಂಟೆನ್ಷನ್ ಇಂದ ಸೊ ಈ ಶಿಶು ಆರೋಗ್ಯ, ತಾಯಂದಿರ ಆರೋಗ್ಯ ಮತ್ತೆ ಎಲ್ಲಾ ಆರೋಗ್ಯ ಸೇವೆಗಳನ್ನ ಜನರಿಗೆ ಒದಗಿಸುವ ಉದ್ದೇಶದಿಂದ ಈ ಒಂದು ಸಂಚಾರಿ ಆರೋಗ್ಯ ಘಟಕವನ್ನು ಜಾರಿಗೊಳಿಸಿದ್ದಾರೆ. ಇದು ಹೇಗೆ ಮೇಡಮ್? ಇದು ನೀವು ಹಿಂದಿನ ದಿನನೇ ಗೊತ್ತಿರುತ್ತಾ ಇಂಥ ಊರಿಗೆ ಬರ್ತೀರಾ ಅಂತ? ನಮ್ಗೆ ಮ್ಯಾಪಿಂಗ್ಸ್ ಅಂತ ಕಳಿಸಿರ್ತಾರೆ ನಮ್ಮ ಬ್ಲೂಸಮ್ ಹಾಸ್ಪಿಟಲ್ ಇಂದ. ಸೊ ನಾವು ಆ ಮ್ಯಾಪಿಂಗ್ ಅಲ್ಲಿ ಯಾವ್ದು ಲೊಕೇಶನ್ ನಾಳೆ ಇದೆ ಅನ್ನೋದು ಗೂಗಲ್ ಅಲ್ಲಿ ಅಥವಾ ಅವ್ರು ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ ಇಂದ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಅವರಿಗೆ ಮುಂಚೆನೆ ಇನ್ಫಾರ್ಮ್ ಮಾಡಿರ್ತೀವಿ. ಸೊ ಇವತ್ತಿನ ಇನ್ಫಾರ್ಮ್ ಮಾಡಿಲ್ಲ ಅಂದ್ರೆ ಇವತ್ತು ನಮ್ ಬೇರೆ ಲೊಕೇಶನ್ ಹಾಕಿ ಅಲ್ಲೇನೋ ಯಾರೋ ಡೆತ್ ಆಗಿದೆ ಅನ್ನೋ ರೀಸನ್ಗೆ ನಾವು ಇವತ್ತು ಈ ಲೊಕೇಶನ್ ಹಾಕೊಂಡಿದ್ವಿ. ಅದಕ್ಕೂ ಮುಂಚೆ ನಾವು PDOಗಳಿಗೆ ಅಥವಾ ಅಂಗನವಾಡಿ ವರ್ಕರು, ಆಶಾ ವರ್ಕರ್ಗೆ ಇನ್ಫಾರ್ಮ್ ಮಾಡಿರ್ತೀವಿ. ಅವ್ರು ಅದಕ್ಕೂ ಮುಂಚೆ ಅನೌನ್ಸ್ಮೆಂಟ್ ಮಾಡಿಸಿರ್ತಾರೆ. ಸೊ ನಾವು ಅಸೆಂಬಲ್ ಮಾಡಿರ್ತಾರೆ, ಆವಾಗ ನಾವು ಚೆಕ್ ಮಾಡ್ತೀವಿ. ಹೆಂಗಿದೆ ಮೇಡಮ್ ಜನರ ರೆಸ್ಪಾನ್ಸ್? ತುಂಬಾ ಚೆನ್ನಾಗಿದೆ. ಸೊ ನಾವು ಇಲ್ಲಿ ಫೆಸಿಲಿಟಿನೂ ಹಾಗೆ ಇರೋದ್ರಿಂದ ಜನಗಳ ರೆಸ್ಪಾನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಇನ್ನೂ ಹೆಚ್ಚಿನ ರೀತಿಯಾಗಿ ಜನ ರೆಸ್ಪಾನ್ಸ್ ಮಾಡೋದ್ರಿಂದ ಅವರಿಗೆ ಇದರಲ್ಲಿ ಇನ್ನ ಹೈಯರ್ ಟ್ರೀಟ್ಮೆಂಟ್ಸ್ ಎಲ್ಲ ಸಿಗೋ ಅವಕಾಶ ಇರುತ್ತೆ. ಸೊ ಜನರು ಅಷ್ಟೇ ಸಹಾಯ ಅಷ್ಟೇ ಅವರು ಮುಂದುವರ್ಕೊಂಡು ಏನು ಉಚಿತ ಸೇವೆ ಸಿಗ್ತಾ ಇದೆ. ಮೆಂಟಾಲಿಟಿ ಹೇಗಿರುತ್ತೆ ಅಂದ್ರೆ ಐಟೆಕ್ ಸೆಂಚುರಿ ಘಟಕ ಅಂದ್ರೆ ನಮ್ಗೇನೋ ದುಡ್ಡು ಕೊಡ್ತಾರೆ ಅಥವಾ ಇಲ್ಲಿ ಎಂಟ್ರಿ ಮಾಡಿಸಿದ್ರೆ ನಮ್ಗೇನೋ ಇದೆ. ಇದು ಹೆಲ್ತ್ ಸಂಬಂಧಪಟ್ಟಾಗಿರೋದ್ರಿಂದ ಚಿಕಿತ್ಸೆ ಬಿಟ್ರೆ ಬೇರೆ ಏನು ಸಿಗಲ್ಲ. ಇದರಿಂದ ಅವ್ರಿಗೆ ಒಳ್ಳೆ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ ಅಷ್ಟೇ. ಓಕೆ ಮೇಡಮ್, ನಾವು ಏನಂತ ಹೇಳ್ತೀವಿ ಅಂದರೆ ಈ ಉಚಿತವಾಗಿ ಸಿಗೋದೆಲ್ಲ ಅದರಿಂದ ಏನೋ ಇದೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಎಲ್ಲರೂ ಕೂಡ ಈ ಉಚಿತ ಸೇವೆನ ಸದುಪಯೋಗ ಪಡಿಸ್ಕೊಂಡು ನಿಮಗೆ ರೆಸ್ಪಾನ್ಸ್ ಹೇಗೆ ಬರುತ್ತೆ ಅದ್ರ ಮುಂದಿನ ಮೇಲೆ ನಿಮ್ಮ ಕೆಲಸಗಳು ನಿಂತಿರುತ್ತೆ. ಇಂಥ ಒಳ್ಳೆ ಕೆಲಸ ಮಾಡ್ತಾ ಇರೋದಕ್ಕೆ ನಿಮಗೂ ಹಾಗೂ ನಮ್ಮ ಸರ್ಕಾರಕ್ಕೂ ಧನ್ಯವಾದ ಹೇಳ್ತೀನಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಮೇಡಮ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.
ಗ್ರಾಮೀಣ ಪ್ರದೇಶಗಳಿಗೆ ನಾವು ಎಮರ್ಜೆನ್ಸಿ ಇದ್ದಾಗ ತೀರಾ ಲೊಕೇಶನ್ಸ್ ನಮಗೆ ಡಿಸ್ಟೆನ್ಸ್ ತುಂಬ ಇದ್ದಾಗ ನಿಯರ್ ಲೊಕೇಶನ್ಸ್ಗೆ ಅಥವಾ ಎಲ್ಲಿ ಲೇಬರ್ ಕಾರ್ಡ್ಗಳಿಗೆ ಅತಿ ಹೆಚ್ಚಾಗಿ ಇರ್ತಾವೋ ಆ ಲೊಕೇಶನ್ಗೆ ನಾವು ಭೇಟಿ ನೀಡಿದಾಗ ಎಲ್ಲೋ ಒಂದೊಂದು ಸಲ ತುಂಬ ಜನ ನಮಗೆ ಪ್ರಶ್ನೆ ಮಾಡಿದ್ದಿದೆ, ಏನಂದರೆ ನೀವು ಎಲ್ಲಿಂದನೋ ಬಂದಿದ್ದೀರಾ ಅಥವಾ ಫೇಕ್ ಆಗಿ ಬಂದಿರ್ತೀರಾ, ಸೊ ನಿಮ್ಮಿಂದ ನಮಗೇನೋ ನಮ್ಮ ಗ್ರಾಮೀಣ ಪ್ರದೇಶದ ಇರೋ ಜನಗಳಿಗೆ ಏನೋ ತೊಂದರೆ ಆಗ್ಬೋದು, ಇಷ್ಟೆಲ್ಲ ಬಂದು ನಮ್ಮ ಕಿಡ್ನಿನೋ ಲಿವರೋ ಅಥವಾ ಏನೋ ಬ್ಲಡ್ಡೋ ತೊಗೊಂಡೋಗಿ ನಮಗೆ ತೊಂದರೆ ಮಾಡ್ಲಿಕ್ಕೆ ಬಂದಿದ್ದೀರಾ ಅನ್ನೋ ಮೆಂಟಾಲಿಟಿ ಎಲ್ಲರಲ್ಲೂ ಇದೆ. ಸೊ ಅದನ್ನ ಬಿಡಿ, ನಾವೇನೇ ನಿಮಗೆ ಮೋಸ ಮಾಡ್ಬೇಕಂದ್ರೂ ಇಷ್ಟೆಲ್ಲ ಸ್ಟಾಫ್ನ ತಗೊಂಡು ಡಾಕ್ಟರ್ನ ಇಟ್ಕೊಂಡು ಇಷ್ಟು ದೊಡ್ಡ ಬಸ್ ತಗೊಂಡು ಮೆಡಿಸನ್ಸ್ ತಗೊಂಡು ನಿಮ್ಮ ಹಳ್ಳಿಗೆ ಬಂದು ನಾವು ನಿಮಗೆ ಮೋಸ ಮಾಡ್ಲಿಕ್ಕಾಗಿ ನಿಮ್ಮ ಯಾವುದೇ ಬಾಡಿ ಪಾರ್ಟ್ಸ್ನ ತಗೊಳಕ್ಕೆ ಬಂದಿಲ್ಲ. ಸೊ ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ಆರೋಗ್ಯ ಸೇವೆ ಒದಗಿಸೋಕೆ ಅಂತ ಬಂದಿದ್ದೀವಿ. ಸೊ ನೀವು ಅದನ್ನ ಆದಷ್ಟು ಎಲ್ಲರೂ ಅರ್ಥ ಮಾಡಿಕೊಂಡು ಇದ್ರ ಸದುಪಯೋಗ ಪಡ್ಕೊಳ್ಳಿ, ನಿಮ್ಮ ಆ ಮಿತ್ ಕಾನ್ಸೆಪ್ಟಿಂದ ಆಚೆ ಬನ್ನಿ. ಸೊ ಥ್ಯಾಂಕ್ ಯು.